people. In 10 months, I ended 8 wars, including Kosovo, Serbia, Pakistan, and India. They were going at it. ಹೀಗೆ ಅವ್ರು ಎಲ್ಲಿ ಸಮಸ್ಯೆ ಅನ್ಸಿದ್ರು ಕೂಡ, ಯಾವುದೇ ದೇಶದಲ್ಲಿ ಸಮಸ್ಯೆ ಅನ್ಸಿದ್ರು ಕೂಡ ಅಲ್ಲಿ ಮೂಗು ತೋರಿಸ್ತಾರೆ ಅಥವಾ ಬೇರೆ ಬೇರೆ ಸಮಸ್ಯೆಗಳಲ್ಲಿ ತಾವೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾರೆ. ಯಾಕೆ ಭಾರತ ಅಮೇರಿಕದ ಈ ಒತ್ತಡಕ್ಕೆ ಮಣಿಯಿತು ಅನ್ನುವಂಥ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಕಣ್ಣು ಮುಂದೆ ಇದೆ. ಇದನ್ನ ಭಾರತೀಯ ಜನತಾ ಪಕ್ಷದವರು ಅದನ್ನು ಬಹಳ ದೊಡ್ಡ ಸಾಧನೆ ಅಂತೇಳಿ ಅದನ್ನು ಮೋದಿಯವರಿಗೆ ಹಾರ ಎಲ್ಲ ಹಾಕಿ ನಾಟಕಗಳನ್ನು ಆಡ್ತಾ ಇದ್ದಾರೆ. ನೋಡಿ, ಇದೆಲ್ಲರ ಪರಿಣಾಮ ಏನಾಗುತ್ತೆ ಅಂತಂದರೆ, ಭಾರತದಲ್ಲಿ ಈ ಕೃಷಿ ಉತ್ಪಾದನೆಯ ಪ್ರಮಾಣವೇ ಬಿದ್ದು ಹೋಗ್ಬೋದು ಅಂತ. ಆ ಸಣ್ಣ ರೈತರೆಲ್ಲ ನಾಶ ಆಗಿ ಹೋಗ್ತಾರೆ. ಅವರಿಗೆ ಲಾಭ ಸಿಗುವಂಥ ಬೆಲೆ ಅವರಿಗೆ ಸಿಗುವಂಥ ಸಾಧ್ಯತೆಯೇ ಇಲ್ಲ. ಈ ಅಮೆರಿಕದ ವಸ್ತುಗಳು ಮಾರ್ಕೆಟಿಗೆ ಬಂದರೆ ಒಪ್ಪಂದ ಆಗ್ತಿರೋದು ಭಾರತ ಮತ್ತು ಅಮೆರಿಕದ ನಡುವೆ. ಆದರೆ ನೀನು ಇನ್ನೊಂದು ದೇಶದಿಂದ ನೀನು ತಗೋಬೇಡ ಅಂತ ಅಮೆರಿಕ ನಮ್ಮನ್ನು ಇನ್ಸಿಸ್ಟ್ ಮಾಡುತ್ತೆ, ಒತ್ತಡ ಹೇರುತ್ತೆ, ಸಫಲ ಆಗುತ್ತೆ ಅಂದರೆ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು. ಭಾರತ ಅಮೆರಿಕದ ಎದುರು ಮಂಡಿಯೂರು ಕುಳಿತಿದ್ಯಾ, ನಾವು ಶರಣಾಗತಿ ಆಗಿಬಿಟ್ಟಿದ್ದೀವ. ಆದರೆ ಡೊನಾಲ್ಡ್ ಟ್ರಂಪ್ ಅದನ್ನು ತೀರ್ಮಾನ ಮಾಡ್ತಾನೆ ಅಂತಂದರೆ ನಮ್ಮ ದೇಶದ ಸಾರ್ವಭೌಮತೆಯ ಪ್ರಶ್ನೆ ಏನು? ಈ ಅಮೆರಿಕ ಮತ್ತು ಭಾರತ ನಡುವಿನ ಈ ಒಪ್ಪಂದ ಇದೆಯಲ್ಲ, ಇದು ಯಾವುದೇ ರೀತಿಯಲ್ಲೂ ಕೂಡ ನ್ಯಾಯಯುತವಾಗಿಲ್ಲ, ವಿವೇಕಯುತವಾಗಿಲ್ಲ. ಪ್ರಿಯ ವೀಕ್ಷಕರೇ, ಕನ್ನಡ ಪ್ಲಾನೆಟ್ಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ಜೆಫ್ರಿ ಎಪ್ಸ್ಟೀನ್ ಕುರಿತಾದಂಥ ಆತನ ಫೈಲ್ಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆ ಇಡೀ ಜಗತ್ತಿನಾದ್ಯಂತ ನಡೀತಾ ಇದೆ. ಇಡೀ ಜಗತ್ತೇ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇದರ ಪರಿಣಾಮಗಳು ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಇದ್ರ ಬಗ್ಗೆ ನಡೀತಾ ಇರುವಂಥ ಬೆಳವಣಿಗೆಗಳು, ಅದರ ಬ್ಯಾಕ್ಲಾಶ್ ಎಲ್ಲನೂ ಕೂಡ ನಾವು ನೋಡ್ತಾ ಇದ್ದೀವಿ. ಕೆಲವು ದೇಶಗಳಲ್ಲಿ ಈ ರಾಜತಾಂತ್ರಿಕರು ಅಥವಾ ಪೊಲಿಟಿಷಿಯನ್ಸು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟಿರೋದನ್ನು ನೋಡಿದ್ದೀವಿ. ಅಮೆರಿಕದಲ್ಲಿ ಅಲ್ಲಿನ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಭಾರತದಲ್ಲೂ ಕೂಡ ಅದರ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಭಾರತದ ಕೆಲವು ವ್ಯಕ್ತಿಗಳ ಹೆಸರುಗಳು ಕೂಡ ಅದರಲ್ಲಿದೆ. ಸ್ನೇಹಿತರೆ, ನಾನಿವತ್ತು ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ. ಬೇರೆ ಇದರ ಒಂದು ಉಪ ಉತ್ಪನ್ನದ ರೀತಿಯಲ್ಲಿ ಕಾಣಿಸುವಂಥ ಒಂದು ವಿಷಯದ ಕುರಿತು ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಜಿಯೋ ಪಾಲಿಟಿಕ್ಸ್ ಅನ್ನೋದು ಏನಿದೆ, ಅದು ದಿನದಿಂದ ದಿನಕ್ಕೆ ಬಹಳ ಸಂಕೀರ್ಣ ಆಗ್ತಾ ಹೋಗ್ತಾ ಇದೆ. ಅಂದರೆ ಜಗತ್ತಿನ ಯಾವುದೋ ಮೂಲೆಯಲ್ಲಿ ನಡೆಯುವಂಥ ಯಾವುದೋ ಒಂದು ಘಟನೆ ಅದು ನಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಒಂದು ಸಂದಿಗ್ಧವಾದ, ಒಂದು ಬಹಳ ಸೂಕ್ಷ್ಮವಾದ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ ಅಂತ ಹೇಳಿ ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತೀನಿ ನಾನು. ನೋಡಿ, ಇತ್ತೀಚೆಗೆ ವೆನಿಜುವೆಲಾ ಅನ್ನುವಂಥ ಒಂದು ಪುಟ್ಟ ದೇಶದ ಮೇಲೆ ಅಮೆರಿಕ ಮಾಡಿದಂಥ ಒಂದು ರೀತಿಯಾದಂಥ ದಬ್ಬಾಳಿಕೆಯನ್ನು ನಾವು ಗಮನಿಸಿದ್ದೀವಿ. ಅಂದರೆ ಅಲ್ಲಿನ ಅಧ್ಯಕ್ಷರನ್ನು ಮತ್ತು ಅವರ ಪತ್ನಿಯನ್ನು ಅವರ ನಿವಾಸದಿಂದ ಹೊತ್ಕೊಂಡು ಹೋಗಿ ಅಮೆರಿಕದಲ್ಲಿ ಇಟ್ಕೊಂಡು ಅವ್ರ ವಿರುದ್ಧ ಅಲ್ಲಿ ಒಂದು ಚಾರ್ಜಸನ್ನು ಫ್ರೇಮ್ ಮಾಡಿ ಅವ್ರ ವಿರುದ್ಧ ತನಿಖೆ ಮಾಡುವಂಥ ಕೆಲಸವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದರು. ಸ್ನೇಹಿತರೆ, ನಾವು ಮೊದಲಿಂದ ಹೇಳ್ತೀವಿ, ಅಮೆರಿಕ ಅನ್ನೋದು ಜಗತ್ತಿನ ದೊಡ್ಡಣ್ಣ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ ಅಂತ ಹೇಳಿ. ನಾವು ಅದು ರಿಪಬ್ಲಿಕನ್ ಪಕ್ಷದ ಅಧಿಕಾರ ಇದ್ರೂ ಕೂಡ, ಡೆಮಾಕ್ರೆಟಿಕ್ ಪಕ್ಷದ ಅಧಿಕಾರ ಇದ್ರೂ ಕೂಡ ನಾವು ಅದನ್ನು ಹೇಳ್ತಾ ಬಂದಿದ್ದೀವಿ. ಅಂದರೆ ಅಮೆರಿಕ ಯಾವಾಗಲೂ ಕೂಡ ಎರಡನೇ ಯುದ್ಧದ ನಂತರ ಅಂತೂ ಕೂಡ ಅದು ಇಡೀ ಜಗತ್ತನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾ ಇರುತ್ತೆ. ಅದು ಪ್ರಯತ್ನ ಪಡ್ತಾನೆ ಇದೆ. ಆದರೆ ಬಹಳ ವಿಶೇಷ ಅಂದರೆ, ಈಗ ಅಮೆರಿಕದ ಅಧ್ಯಕ್ಷ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ, ಅವರು ಇದನ್ನ ಒಂದು ರೀತಿಯಲ್ಲಿ ಅದರ ನಿರ್ಲಜ್ಜೆಯ ಪರಮಾವಧಿ ಅಂತ ನಾವು ಹೇಳ್ಬೋದು. ಅಂದರೆ ಇಡೀ ಜಗತ್ತನ್ನು ನಾನು ಕಂಟ್ರೋಲ್ ಮಾಡ್ತೀನಿ ಅನ್ನೋದನ್ನ ಹಿಂದೆ ಇದ್ದಂಥವರು ಬಹಳ ಇಂಡೈರೆಕ್ಟ್ ಆಗಿ ಮಾಡ್ತಾ ಇದ್ರು. ಆದರೆ ಡೊನಾಲ್ಡ್ ಟ್ರಂಪ್ ಲಕ್ಷ್ಮಣ ರೇಖೆಯನ್ನು ದಾಟಿ ಯಾವುದೇ ಸಂಕೋಚ ಇಲ್ಲದಂತೆ ಇಡೀ ಜಗತ್ತನ್ನು ನಾನು ಕಂಟ್ರೋಲ್ ಮಾಡ್ತೀನಿ ಅನ್ನೋ ಥರ ಹೇಳ್ತಾರೆ ಅವರು. ನೋಡಿ, ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಂಥ ಸಂಘರ್ಷದ ಸಮಯದಲ್ಲಿ, ಅಂದರೆ ಅದೊಂದು ಯುದ್ಧದ ಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಆ ಯುದ್ಧ ಆಗೋದು ನಿಂತು ಹೋಯಿತು. ಆದರೆ ಅಮೆರಿಕ ಅಧ್ಯಕ್ಷ ನೂರಾರು ಸಂದರ್ಭಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧನ ನಿಲ್ಲಿಸಿದ್ದೆ ನಾನು ಅನ್ನುವಂಥ ಕ್ಲೇಮನ್ನು ಮಾಡ್ತಾರೆ. ಆದರೆ ಭಾರತದ ರಾಜತಾಂತ್ರಿಕರಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಅದನ್ನು ಒಪ್ಕೊಂಡಿಲ್ಲ. In 10 months, I ended 8 wars, including Kosovo, Serbia, Pakistan, and India. They were going at it. Israel and Iran, Egypt and Ethiopia. ಹೀಗೆ ಅವರು ಎಲ್ಲಿ ಸಮಸ್ಯೆ ಅನ್ಸಿದ್ರು ಕೂಡ, ಯಾವುದೇ ದೇಶದಲ್ಲಿ ಸಮಸ್ಯೆ ಅನ್ಸಿದ್ರು ಕೂಡ ಅಲ್ಲಿ ಮೂಗು ತೋರಿಸ್ತಾರೆ ಅಥವಾ ಬೇರೆ ಬೇರೆ ಸಮಸ್ಯೆಗಳಲ್ಲಿ ತಾವೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾರೆ. ಡೊನಾಲ್ಡ್ ಟ್ರಂಪ್ ಇದನ್ನೆಲ್ಲ ಮಾಡ್ತಿರುವಂಥ ಸಂದರ್ಭದಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಒಂದು ವಾಣಿಜ್ಯ ಒಪ್ಪಂದ ಏನು ನಡೀತಾ ಇದೆ, ಅದು ಬಹಳ ಸ್ಕೇರಿಂಗ್ ಆಗಿದೆ, ಬಹಳ ಆತಂಕಕಾರಿಯಾಗಿದೆ. ಯಾಕೆ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ.
ಸ್ನೇಹಿತರೆ ನೋಡಿ, ಕಳೆದ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಒಂದು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅದರ ಪ್ರಕ್ರಿಯೆಗಳು ಆರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಅದು ಒಂದು ರೀತಿಯಲ್ಲಿ ಹಾಗೆ ನಿಂತ್ಕೊಂಡಿತ್ತು. ಆ ಒಪ್ಪಂದಕ್ಕೆ ಒಂದು ಪೂರ್ಣ ಪ್ರಮಾಣದ ಒಂದು ಸ್ವರೂಪ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿದ್ವು. ಅಂದರೆ ಅಮೆರಿಕ ಬಹಳಷ್ಟು ಅಂದರೆ ಒಂಥರದ ಅಗ್ರೆಸಿವ್ ಆದಂತಹ ಒಂದು ನಿಲುವನ್ನು ತಾಳಿತ್ತು ಭಾರತದ ವಿಷಯದಲ್ಲಿ. ಭಾರತ ತನ್ನ ಎಲ್ಲ ನೀತಿಗೆ ಅನುಗುಣವಾಗಿ ಭಾರತ ಒಪ್ಕೋಬೇಕು ಅನ್ನುವಂಥದ್ದು ಇದೆಯಲ್ಲ, ಆ ಒತ್ತಡವನ್ನು ಭಾರತ ತಡ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಹೀಗಾಗಿ ಅದು ಹಾಗೆ ನಿಂತಿತ್ತು. ಆದರೆ ವಿಚಿತ್ರ ಅಂದರೆ ಈ ವರ್ಷ ಅಂದರೆ ಫೆಬ್ರವರಿ 6ನೇ ತಾರೀಕು ಒಂದು ಒಪ್ಪಂದದ ಈ ಫ್ರೇಮ್ ವರ್ಕ್ ಏನು ಚೌಕಟ್ಟೇನಿದೆ ಅದು ಫೈನಲೈಸ್ ಆಗಿದೆ ಅನ್ನುವಂಥದ್ದು, ಅದನ್ನ ಡೊನಾಲ್ಡ್ ಟ್ರಂಪ್ ಸ್ವತಃ ತಾವೇ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಸ್ನೇಹಿತರೆ, ಈ ಫ್ರೇಮ್ ವರ್ಕ್ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಈಗ ಒಂದು ಟ್ರೇಡ್ ಏನಿದೆ, ಕಮಿಟ್ಮೆಂಟ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಫ್ರೇಮ್ ವರ್ಕ್ ಅನ್ನು ಅವ್ರು ಏನು ಮಾಡಿದ್ದಾರೆ ಅದು ಮುಂದೆ ಹೋಗಿ ಅದು ಸಂಪೂರ್ಣ ಪ್ರಮಾಣದ ಒಂದು ಒಪ್ಪಂದ ಆಗಿ ಅದು ಸಹಿ ಆಗುವಂಥ ಸಂದರ್ಭ ಮುಂದೆ ಇದೆ. ಅಂದರೆ ಮಾರ್ಚ್ ತಿಂಗಳಲ್ಲಿ ಈ ಒಪ್ಪಂದಕ್ಕೆ ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರು ಅದಕ್ಕೆ ಸಹಿ ಮಾಡ್ತಾರೆ. ಸ್ನೇಹಿತರೆ, ಈಗ ಫೈನಲೈಸ್ ಆಗಿರುವ ಡೀಲ್ ಏನಿದೆ, ಟ್ರೇಡ್ ಡೀಲ್ ಏನಿದೆ, ಅದನ್ನ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ. ಅದು ಏನು ಅನ್ನೋದನ್ನ ಗಮನಿಸ್ಬೇಕಾಗತ್ತೆ. ಮತ್ತೆ ಯಾಕೆ ಭಾರತ ಅಮೆರಿಕದ ಈ ಒತ್ತಡಕ್ಕೆ ಮಣಿಯಿತು ಅನ್ನುವಂಥ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಕಣ್ಮುಂದೆ ಇದೆ. ಈ ವಿಷಯಕ್ಕೆ ಹೋಗೋದಕ್ಕೆ ಮುಂಚೆ ಈ ಟ್ರೇಡ್ ಡೀಲ್ನ ಚೌಕಟ್ಟು ಫೈನಲೈಸ್ ಆದಂತಹ ಫೆಬ್ರವರಿ 6ನೇ ತಾರೀಕು ಡೊನಾಲ್ಡ್ ಟ್ರಂಪ್ ಅವರು ಏನು ಪೋಸ್ಟ್ ಮಾಡಿದ್ರು ಅದನ್ನ ಒಂದ್ಸಲ ನೋಡ್ಕೊಂಬರೋಣ. ಸ್ನೇಹಿತರೆ ನೋಡಿ, ಅವರು ಬಹಳ ದೀರ್ಘವಾಗಿ ಬರೀತಾರೆ. ಇಟ್ ವಾಸ್ ಅನ್ ಆನರ್ ಟು ಸ್ಪೀಕ್ ವಿತ್ ಪ್ರೈಮ್ ಮಿನಿಸ್ಟರ್ ಮೋದಿ ಆಫ್ ಇಂಡಿಯಾ ದಿಸ್ ಮಾರ್ನಿಂಗ್. ಇದೆಲ್ಲ ಹೇಳ್ತಾ ಹೋಗ್ತಾರೆ. ಮೋದಿ ಮತ್ತು ಅವ್ರ ನಡುವಿನ ಸಂಬಂಧದ ಬಗ್ಗೆ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ನಂತರ ಅವರು ನೇರವಾಗಿ ಆ ಏನ್ ಡೀಲ್ ಫೈನಲೈಸ್ ಆಗಿದೆ ಅದ್ರ ಬಗ್ಗೆ ಹೇಳ್ತಾರೆ. ಅವರು ವಿ ಸ್ಪೋಕ್ ಅಬೌಟ್ ಮೆನಿ ಥಿಂಗ್ಸ್ ಇನ್ಕ್ಲೂಡಿಂಗ್ ಟ್ರೇಡ್ ಅಂಡ್ ಎಂಡಿಂಗ್ ದ ವಾರ್ ವಿತ್ ರಷ್ಯಾ ಅಂಡ್ ಉಕ್ರೇನ್. ಹಿ ಅಗ್ರೀಡ್, ಅಂದ್ರೆ ಮೋದಿ ಅಗ್ರೀಡ್ ಟು ಸ್ಟಾಪ್ ಬೈಯಿಂಗ್ ರಷ್ಯನ್ oil and to buy much more from United States and potentially Venezuela ಅನ್ನೋದನ್ನು ಹೇಳ್ತಾರೆ. This will help end the war in Ukraine which is taking place right now with thousands of people dying each and every week. Out of friendship and respect for Prime Minister Modi and as per his request effective immediately, we agreed to a trade deal between the United States and India whereby the United States will charge a reduced reciprocal tariff, lowering it from 25% to 18%. They will likewise move forward to reduce their tariffs and non-tariff barriers against the United States to zero. The Prime Minister also committed to buy American, ಅದನ್ನು ಅವರು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೀತಾರೆ, ಬೈ ಅಮೇರಿಕನ್ at a much higher level in addition to over $500 billion of US energy, technology, agricultural, coal and many other products. Our amazing relationship with India will be even stronger going forward. Prime Minister Modi and I are two people that get things done, something that cannot be said for most. Thank you for your attention for this matter ಅಂತ ಹೇಳ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಪೋಸ್ಟ್, ಡೊನಾಲ್ಡ್ ಟ್ರಂಪ್ ಅವರು ಬರೆದಂಥ ಪೋಸ್ಟ್. ನೋಡಿ, ನಾವೆಲ್ಲ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಅವರ ಘೋಷಣೆಯನ್ನು ನಾವು ಕೇಳ್ತಾನೆ ಬಂದಿದ್ದೀವಿ. ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತೇಳಿ. ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಬೈ ಅಮೇರಿಕನ್ ಅಂತ. ಅಂದರೆ ಭಾರತದ ಪಾಲಿಸಿ ಏನು, ಅದು ಹೇಗೆ ಬದಲಾಗ್ತಾ ಇದೆ, ಅದರ ಆ ಟ್ರಾನ್ಸ್ಫಾರ್ಮೇಷನನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ನೋಡಿ, ಇವರು ಹೇಳ್ತಾರೆ $500 ಬಿಲಿಯನ್ ಅಷ್ಟು ಏನು ಟ್ರೇಡ್ ನಡೆಯುತ್ತೆ ಅಂದರೆ ಭಾರತಕ್ಕೆ ನಾವು ವ್ಯಾಪಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಎಕ್ಸಾಗ್ರೇಟೆಡ್ ನಂಬರ್ ಅಂತ ಹೇಳ್ತಾರೆ. $500 ಬಿಲಿಯನ್ ಅಂದರೆ ಸುಮ್ಮನೆ ಅಲ್ಲ. ಮೇ ಬಿ ಅದನ್ನ ಭಾರತದ ರಾಜತಾಂತ್ರಿಕರು ಹೇಳೋ ಪ್ರಕಾರ ಅದೊಂದು $30 ಬಿಲಿಯನ್ ವರ್ಷಕ್ಕೆ ಅಂತ ಅನ್ಕೋಬಹುದು. ಅಂದ್ರೆ 5 ವರ್ಷ ಅಂದ್ರೆ $150 ಬಿಲಿಯನ್ ಆಗುತ್ತೆ. ಇದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕೂಡ ಟ್ರಂಪ್ ಅದನ್ನ ಬರೀತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ, ಟ್ಯಾರಿಫ್ಸ್ಗೆ ಸಂಬಂಧಪಟ್ಟಂತೆ ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ. 2023ರಲ್ಲಿ ಅಮೆರಿಕದ ಟ್ಯಾರಿಫ್ ಇಂಡಿಯನ್ಸ್ ಅಂದ್ರೆ ಭಾರತದ ಪ್ರಾಡಕ್ಟ್ಸ್ ಮೇಲೆ ಇದ್ದಿದ್ದು 0%. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. 2023 ತುಂಬಾ ಹಿಂದೆ ಏನಲ್ಲ, ಅಂದ್ರೆ 2.5-3 ವರ್ಷದ ಹಿಂದೆ ಇದ್ದಂತ ಟ್ಯಾರಿಫು ಕೇವಲ 0%, ಅಂದ್ರೆ ಸುಂಕನೇ ಇರಲಿಲ್ಲ. ಆದ್ರೆ ನಂತರದ ದಿನಮಾನಗಳಲ್ಲಿ ಈ ಟ್ರಂಪ್ ಏನು ಅಂತಂದ್ರೆ ಒಂದು ರೀತಿಯಾದ ಬ್ಲ್ಯಾಕ್ ಮೇಲಿಂಗ್ ರಾಜಕಾರಣಿ ತರ.
ಆತ ಎಲ್ಲರಿಗೂ ಕೂಡ ಇದನ್ನೇ ಮಾಡ್ತಾ ಬಂದಿದ್ದಾರೆ. ಭಾರತ ರಷ್ಯಾದ ಆಯಿಲನ್ನು ಅಂದರೆ ರಷ್ಯಾದ ತೈಲವನ್ನು ಖರೀದಿ ಮಾಡ್ತಿರೋದಕ್ಕಾಗಿ ಟ್ಯಾರಿಫ್ ಮೇಲೆ ಟ್ಯಾರಿಫ್ ಹಾಕ್ಕೊಳ್ತಾ ಬಂದು 50% ಟ್ಯಾರಿಫ್ಗೆ ಅದನ್ನು ತೊಗೊಂಡೋಗಿ ನಿಲ್ಲಿಸ್ತಾರೆ. ಆಮೇಲೆ ಅದನ್ನು ಭಾರತ ತನ್ನ ಪಾಲಿಸಿಯಲ್ಲಿ ಬದಲಾವಣೆ ಮಾಡಿಕೊಂಡು ಹಂತ ಹಂತವಾಗಿ ರಷ್ಯಾದಿಂದ ಏನು ಖರೀದಿ ಮಾಡ್ತಿದ್ದಂಥ ತೈಲದ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಬಂತು ಭಾರತ. ಅಂದರೆ ಅಮೆರಿಕದ ಒತ್ತಡಕ್ಕೆ ಮಾಡಿದ್ದು ಕೊನೆಗೆ ಅದು 25%ಗೆ ಬಂದು ನಿಂತ್ಕೊಂತು ಟ್ಯಾರಿಫ್. ಈಗ ಆಗಿರುವಂಥ ಡೀಲ್ ಏನಿದೆ ಆ ಡೀಲನ್ನು ಗಮನಿಸೋದಾದರೆ ಅವರು ಹೇಳ್ತಾರೆ, ನೋಡಿ 25% ಟ್ಯಾರಿಫ್ ಇತ್ತು, ಅದನ್ನು ನಾವು 18%ಗೆ ಇಳಿಸಿದ್ದೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಇದನ್ನ ಭಾರತೀಯ ಜನತಾ ಪಕ್ಷದವರು ಅದನ್ನು ಬಹಳ ದೊಡ್ಡ ಸಾಧನೆ ಅಂತ ಹೇಳಿ ಅದನ್ನ ಮೋದಿಯವರಿಗೆ ಹಾರ ಎಲ್ಲ ಹಾಕಿ ನಾಟಕಗಳನ್ನು ಆಡ್ತಾ ಇದ್ದಾರೆ. 0% ಇದ್ದಂಥ ಟ್ಯಾರಿಫ್ನ ಅದನ್ನು 50%ಗೆ ಏರಿಸ್ತಾರೆ, ಆಮೇಲೆ 25%ಗೆ ಬರ್ತಾರೆ, ಈಗ ಅದನ್ನು 18%ಗೆ ಇಳಿಸಿದ್ದಾರೆ. ಅಂದರೆ 0ಇಂದ ನಾವು ಬಂದಿರೋದು 18%. ಇದು ಸಂತೋಷ ಪಡೋ ವಿಷಯನ, ಆತಂಕ ಪಡೋ ವಿಷಯನ ನೀವು ಅದನ್ನು ತೀರ್ಮಾನ ಮಾಡಿ. ಇದು ಒಂದು ಹಂತ. ನಂತರ ಏನು ಹೇಳ್ತಾರೆ ಟ್ರಂಪ್ ಅಂತಂದರೆ, ಭಾರತದಿಂದ ಎಕ್ಸ್ಪೋರ್ಟ್ ಆಗುವಂಥ ವಸ್ತುಗಳಿಗೆ ಅದು ಸುಂಕ ಎಷ್ಟನ್ನು ವಿಧಿಸುತ್ತೆ ಅಂತಂದರೆ 0%. ಅಮೇರಿಕದ ಟ್ಯಾರಿಫು 18% ಆದರೆ ಭಾರತದ ಟ್ಯಾರಿಫು 0%. ಇದನ್ನು ಗಮನಿಸಬೇಕು ಸ್ನೇಹಿತರೆ. ನೋಡಿ, ಈ ಡೀಲ್ನ ಪರಿಣಾಮಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ನೋಡಿ ಏನಾಗುತ್ತೆ ಅಂದರೆ, India agreed to eliminate or reduce tariffs on all US industrial goods on a range of agricultural products. ಅಂದರೆ ಟ್ರೀ ನಟ್ಸ್ ಆಗಿರ್ಬೋದು, ಆನಿಮಲ್ ಫೀಡ್ ಆಗಿರ್ಬೋದು, ಫ್ರೆಶ್ ಆ್ಯಂಡ್ ಪ್ರೊಸೆಸ್ಡ್ ಫ್ರೂಟ್ಸು, ಸೋಯಾಬೀನ್ ಆಯಿಲು, ವೈನು, ಸ್ಪಿರಿಟ್ಸು, ಈ ಥರದ ಎಲ್ಲ ಐಟಮ್ಸ್ಗಳ ಮೇಲೆ ಭಾರತ 0% ಸುಂಕವನ್ನು ವಿಧಿಸುತ್ತೆ. ಅಂದರೆ ಅಮೆರಿಕದಿಂದ ಬರುವಂಥ ವಸ್ತುಗಳು. ಅದೇ ರೀತಿ ಉಲ್ಟಾ ಏನಾಗುತ್ತೆ ಅಂದರೆ, ಭಾರತ ರಫ್ತು ಮಾಡುವಂಥ ವಸ್ತುಗಳು ಇನ್ಕ್ಲೂಡಿಂಗ್ ಟೆಕ್ಸ್ಟೈಲ್ಸ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಆರ್ಗ್ಯಾನಿಕ್ ಕೆಮಿಕಲ್ಸ್ ಆಗಿರ್ಬೋದು, ಅಥವಾ ಹೋಮ್ ಡೆಕೋರು, ಈ ಥರದ ಮೆಷಿನರೀಸು, ಈ ಥರಕ್ಕೆ ಸಂಬಂಧಪಟ್ಟಂತೆ ಇದರ ಮೇಲಿನ ಸುಂಕವನ್ನು ಸಂಪೂರ್ಣ ತೆಗೆದುಹಾಕುವಂಥದ್ದು ಅಥವಾ ಗಣನೀಯ ಪ್ರಮಾಣದಲ್ಲಿ ಅದನ್ನು ಇಳಿಸುವಂಥ ತೀರ್ಮಾನವನ್ನು ಭಾರತ ಮಾಡುತ್ತೆ. ನೋಡಿ, ಯಾವ್ದಾದ್ರು ಒಂದು ಡೀಲ್ ಅಂತಂದರೆ ಅಲ್ಲಿ ಏನಿರಬೇಕಂದ್ರೆ ವಿನ್ ವಿನ್ ಸಿಚುವೇಶನ್ ಇರಬೇಕು. ಅಂದರೆ ಇಬ್ಬರಿಗೂ ಅನುಕೂಲಕರ ಆಗಿರಬೇಕು. ಎರಡು ದೇಶ ಆಗ್ಬೋದು, ಎರಡು ವ್ಯಕ್ತಿ ಆಗ್ಬೋದು, ಎರಡು ಸಂಸ್ಥೆ ಆಗಿರ್ಬೋದು. ನನಗೂ ಏನೋ ಲಾಭ ಆಗಬೇಕು, ನಿನಗೂ ಏನೋ ಲಾಭ ಆಗಬೇಕು ಅಂತ. ನೋಡಿ, ಅವರು 18% ಸುಂಕ ಹಾಕ್ತಾರಂತೆ, ನಾವು 0% ಅಥವಾ ನೆಗ್ಲಿಜಿಬಲ್ ಪ್ರಮಾಣದ ಸುಂಕವನ್ನು ನಾವು ಹಾಕ್ತೀವಿ ಅಂತೆ. ಇದು ಯಾವ ಥರದ ಒಪ್ಪಂದ ಅನ್ನೋದನ್ನು ನಾವು ಅರ್ಥ ಮಾಡಿ. ಇದರಲ್ಲಿ ಏನು ಒಂದು ವಿನ್ ವಿನ್ ಸಿಚುವೇಶನ್ ಅಂತೂ ನಾವು ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ನಂತರ ನೋಡಿ, ಇದರಲ್ಲಿ ಭಾಳ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಡೀಲ್ನಲ್ಲಿ ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡೋದನ್ನು ನಿಲ್ಲಿಸಬೇಕು ಅನ್ನೋಂಥದ್ದು. ಅದ್ರ ಜೊತೆಗೆ ಭಾರತ ಅದ್ರ ಬದಲಾಗಿ ಅಮೇರಿಕಾದಿಂದ ತೈಲವನ್ನು ಪರ್ಚೇಸ್ ಮಾಡಬೇಕು ಅನ್ನೋಂಥದ್ದು. ಅದನ್ನು ಕೂಡ ಟ್ರಂಪ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಪೊಟೆನ್ಷಿಯಲಿ ವೆನಿಜುವೆಲಾ ಅಂತ ಹೇಳ್ತಾರೆ. ವೆನಿಜುವೆಲಾ ಇವಾಗ ಅಮೇರಿಕಾದ ಕಂಟ್ರೋಲ್ನಲ್ಲಿದೆ. ಆ ಇಡೀ ದೇಶ ಅವರ ಒಂದು ರೀತಿ ಸುಪರ್ದಿಲ್ಲಿ ಭಾಳ ರಿಚ್ ಆದಂಥ ಮಿನರಲ್ಸ್ ಮತ್ತು ಆಯಿಲ್ ಇಟ್ಕೊಂಡಿರುವಂಥ ದೇಶ ಅದು. ಆ ದೇಶ ಈಗ ಅಮೇರಿಕದ ಒಂದು ರೀತಿ ಕೈಗೊಂಬೆ ಆಗಿದೆ. ಅಲ್ಲಿಂದ ಪರ್ಚೇಸ್ ಮಾಡಬೇಕು. ದುಬಾರಿ ಬೆಲೆ ಅದು. ನಾವು ಹೋಲಿಸೋದಾದರೆ ರಷ್ಯನ್ ಟ್ಯಾರಿಫ್ಗೂ ಮತ್ತು ವೆನಿಜುವೆಲಾ ಅಥವಾ ಅಮೇರಿಕದ ಟ್ಯಾರಿಫ್ ಹೋಲಿಸೋದಾದರೆ ರಷ್ಯನ್ ಆಯಿಲು ನಮಗೆ ಸಸ್ತಾ ಬೆಲೆಯಲ್ಲಿ ಸಿಗುತ್ತೆ. ಆದರೆ ನಾವು ಸಸ್ತಾ ಬೆಲೆಯಲ್ಲಿ ಸಿಗುವಂಥ ತೈಲವನ್ನು ಬಿಟ್ಟು ದುಬಾರಿ ತೈಲವನ್ನು ನಾವು ಕೊಂಡ್ಕೋಬೇಕು. ಇದು ಅಮೇರಿಕ ಮಾಡಿರುವಂಥ ಕಂಡೀಷನ್ನು. ಅದಕ್ಕೆ ನಾವು ಒಪ್ಕೋತಾ ಇದ್ದೀವಿ. ನೋಡಿ, ಕ್ರೂಡ್ ಆಯಿಲ್ ಮಾತ್ರ ಅಲ್ಲ, LNG ಆಗಿರ್ಬೋದು, LPG ಆಗಿರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ರೀತಿಯ ಎಲ್ಲವೂ ಕೂಡ ಅಮೇರಿಕದಿಂದ ಪರ್ಚೇಸ್ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಫ್ರೇಮ್ ವರ್ಕಲ್ಲಿ ಇದೆ. ನೋಡಿ, ಬ್ರಾಡರ್ ಕಮಿಟ್ಮೆಂಟ್ಸ್ ಏನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಅಂದರೆ ಟ್ರೇಡ್ ಡೀಲ್ ಏನು ಹೇಳುತ್ತೆ ಅಂತಂದರೆ, ದ ಫ್ರೇಮ್ ವರ್ಕ್ ಎಂಪಸೈಸಸ್ ಮ್ಯೂಚುವಲ್ ಮಾರ್ಕೆಟ್ ಆಕ್ಸೆಸ್, ರೆಸಿಲಿಯಂಟ್ ಸಪ್ಲೈ ಚೈನ್ಸ್ ಆ್ಯಂಡ್ ಇನ್ಕ್ರೀಸ್ಡ್ ಇಂಡಿಯನ್ ಪರ್ಚೇಸಸ್ ಆಫ್ US ಗೂಡ್ಸ್. ಅಂದರೆ ಎರಡೂ ದೇಶಗಳಲ್ಲಿ ಮಾರ್ಕೆಟ್ ಆಕ್ಸೆಸ್ ಇರಬೇಕು ಅಂತ ಹೇಳಿ. ಅಂದರೆ ನೋಡಿ, ಈಗ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗೆ ಭಾರತದಲ್ಲಿ ಅದು ಒಂದು ರೀತಿಯ ಸುರಕ್ಷಿತವಾದ ಸೆಕ್ಟರ್. ಅದು ವಲ್ನರಬಲ್ ಆಗೋಕ್ಕೆ ಬಿಟ್ಟಿಲ್ಲ. ಬೇರೆ ದೇಶಗಳಿಗೆ ಅದನ್ನು ಓಪನ್ ಮಾಡಿರಲಿಲ್ಲ, ಆದರೆ ನಾವೀಗ ಓಪನ್ ಮಾಡಬೇಕಾಗತ್ತೆ. ಅಂದರೆ ಇದನ್ನು ಅಮೆರಿಕದ ವಿಶ್ಲೇಷಕರು ಹೇಳ್ತಾ ಇರೋದು ಅಂದರೆ, ಅಮೆರಿಕದ ಫಾರ್ಮರ್ಸ್ಗೆ ಭಾರತವನ್ನು ತೆರೆದಿಡ್ತಾ ಇದ್ದಾರೆ, ಬಹಳ ಅನುಕೂಲಕರವಾಗಿದೆ ಅನ್ನುವಂಥದ್ದನ್ನು ಅಲ್ಲಿ ಹೇಳ್ತಾರೆ. ನೋಡಿ, ಇದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ?
ಇದರ ಪರಿಣಾಮ ಏನು ಅನ್ನೋದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ಈಗಾಗಲೇ ಭಾರತದಲ್ಲಿ ಇದರ ವಿರುದ್ಧ ವಿರೋಧ ಪಕ್ಷಗಳಾಗಿರ್ಬೋದು ಅಥವಾ ರೈತ ಸಂಘಟನೆಗಳು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಇದು ಬಹಳ ಅಪಾಯಕಾರಿಯಾದ ಒಪ್ಪಂದ, ಭಾರತದ ಘನತೆ ಸಾರ್ವಭೌಮತೆಯನ್ನು ಅಮೆರಿಕಕ್ಕೆ ಒತ್ತೆ ಇಡುವಂಥ ಒಪ್ಪಂದ, ಇದು ಆಗಕೂಡದು ಅಂತ ಹೇಳಿ ಒಂದು ಧ್ವನಿ ಈಗಾಗಲೇ ಎದ್ದಿದೆ. ಸ್ನೇಹಿತರಿಗೆ ಏನಾಗುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ನೋಡಿ, ಅಮೆರಿಕದ ಹಣ್ಣುಗಳು, ತರಕಾರಿಗಳು ಅಥವಾ ಕಾಳುಗಳು ಅವು ಭಾರತವನ್ನು ಪ್ರವೇಶ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಎಣ್ಣೆ, ಸೋಯಾಬೀನ್ ಎಣ್ಣೆ ಆಗಿರ್ಬೋದು, ಹಣ್ಣುಗಳು ಅಂದರೆ ಸೇಬು, ಕಿತ್ತಳೆ, ಈ ಥರದ ಹಣ್ಣುಗಳಾಗಿರ್ಬೋದು, ಇವೆಲ್ಲವೂ ಅಥವಾ ಮೆಕ್ಕೆಜೋಳ ಆಗಿರ್ಬೋದು, ಇದೆಲ್ಲ ಅಮೆರಿಕದ ಸಬ್ಸಿಡೈಸ್ಡ್ ಪ್ರಾಡಕ್ಟ್ಸ್. ಅವ್ರಲ್ಲಿ ಅಂದರೆ ಅಮೆರಿಕದಲ್ಲಿ ರೈತರಿಗೆ ಸಬ್ಸಿಡಿಯನ್ನು ಕೊಡ್ತಾರೆ. ಅದು ಬಹಳ ಕಡಿಮೆ ದರಕ್ಕೆ ಭಾರತದ ಮಾರುಕಟ್ಟೆಯನ್ನು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಭಾರತದ ರೈತರು ದಿವಾಳಿಯಾಗುವಂಥ ಸನ್ನಿವೇಶ ನಿರ್ಮಾಣ ಆಗಬಹುದು. ನೋಡಿ, ಏನಾಗುತ್ತೆ ಅಂದರೆ ಈ ಹಣ್ಣುಗಳ ಬೆಲೆ ಏನಿದೆ, ಭಾರತದಲ್ಲಿ ಬೆಳೆಯುವಂಥ ಹಣ್ಣುಗಳ ಬೆಲೆ ಏನಿದೆ, ಅದು 10-15% ಕೆಳಗಡೆ ಇಳಿದು ಹೋಗ್ಬೋದು ಅಥವಾ 20% ಬಿದ್ದು ಹೋಗ್ಬೋದು ಈ ಮಾರ್ಕೆಟಿಗೆ ಬಂದಿದ ತಕ್ಷಣವೇ. ಸಹಜವಾಗಿ ಏನು ಅಂತಂದರೆ ಜನ ಏನಿದ್ದಾರೆ, ಗ್ರಾಹಕರು ಏನಿದ್ದಾರೆ, ಕಡಿಮೆ ರೇಟಿನ ಹಣ್ಣನ್ನು ಇನ್ನೊಂದನ್ನು ತಗೊಳ್ಳೋದು ಸಹಜ. ಅವ್ರಿಗೆ ಅದು ಅವಕಾಶ ಇದೆ, ಅಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಾರೆ, ಅವ್ರಿಗೆ 0% ಟ್ಯಾಕ್ಸ್ ಇದೆ. ಅಂದರೆ ಹೀಗಾಗಿ ಅಮೆರಿಕಕ್ಕೆ ಸುಂಕನೇ ವಿಧಿಸ್ತಾ ಇಲ್ಲ ಭಾರತ ಸರ್ಕಾರ. ಹೀಗಾಗಿ ಅಲ್ಲಿಂದ ಬಂದಂಥ ಹಣ್ಣು ಇತ್ಯಾದಿಗಳನ್ನು ಅಥವಾ ಎಣ್ಣೆ, ಕಾಳು ಇತ್ಯಾದಿಗಳನ್ನು ಭಾರತದ ಮಾರುಕಟ್ಟೆಗಳಲ್ಲಿ ಅವರು ತುಂಬ ಎಫೆಕ್ಟಿವ್ ಆಗಿ ಅದನ್ನು ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ರೆ ಭಾರತದ ರೈತರ ಬೆಳೆ ಏನಿದೆ ಅದಕ್ಕೆ ಅವರಿಗೆ ಸಿಗ್ತಿದ್ದಂಥ ಲಾಭ ಅದು ಸಂಪೂರ್ಣವಾಗಿ ನಿಂತು ಹೋಗ್ಬೋದು. ಅಂದರೆ ಅದು ಸಿಗೋದೇ ಲಾಭ ಒಂದು 5% 6% ಲಾಭ ಸಿಗ್ತಾ ಇದ್ರೆ, ಈಗ ಆ ಬೆಲೆ ಇನ್ನೂ 15-20% ಬಿದ್ದು ಹೋದರೆ ಅವರು ಸಂಪೂರ್ಣವಾಗಿ ದಿವಾಳಿ ಆಗುವಂಥ ಸನ್ನಿವೇಶ ಸೃಷ್ಟಿಯಾಗ್ಬೋದು. ನೋಡಿ, ಇದೆಲ್ಲರ ಪರಿಣಾಮ ಏನಾಗುತ್ತೆ ಅಂತಂದರೆ ಭಾರತದಲ್ಲಿ ಈ ಕೃಷಿ ಉತ್ಪಾದನೆಯ ಪ್ರಮಾಣವೇ ಬಿದ್ದು ಹೋಗ್ಬೋದು ಅಂತ. ಅಂದರೆ ಭಾರತ ಒಂದು ರೀತಿಯಲ್ಲಿ ಈ ಸಣ್ಣ ರೈತರೇ ಅತಿ ಹೆಚ್ಚು ಇರುವಂಥ ದೇಶ. ನಮ್ಮಲ್ಲಿ ಭಾಳ ಸಣ್ಣ ಸಣ್ಣ ರೈತರು, ಆ ಸಣ್ಣ ರೈತರೆಲ್ಲ ನಾಶ ಆಗಿ ಹೋಗ್ತಾರೆ. ಯಾಕೆಂದರೆ ಅವರು ಆ ಬೆಲೆಗೆ ಬೆಲೆ ಸಿಗೋದು ಸಾಧ್ಯನೇ ಇಲ್ಲ, ಅವರಿಗೆ ಲಾಭ ಸಿಗುವಂಥ ಬೆಲೆ ಅವರಿಗೆ ಸಿಗುವಂಥ ಸಾಧ್ಯತೆಯೇ ಇಲ್ಲ ಅಮೆರಿಕದ ವಸ್ತುಗಳು ಮಾರುಕಟ್ಟೆಗೆ ಬಂದರೆ. ಮತ್ತು ಅವರ ಮಾರುಕಟ್ಟೆಗೆ ಬರೋದು ಮಾತ್ರ ಅಲ್ಲ, ಅವ್ರಿಗೆ ಮಾರುಕಟ್ಟೆಗೆ ಬೇಕಾದಂಥ ಅವಕಾಶಗಳನ್ನು ಕೂಡ ಭಾರತ ಕಲ್ಪಿಸಿಕೊಡ್ಬೇಕಾಗತ್ತೆ. ಅಂದರೆ ಇಲ್ಲಿ ಸಾಕಷ್ಟು ಅಮೆರಿಕದ ಕಂಪನಿಗಳು ಆರಂಭ ಆಗ್ತವೆ. ಹೀಗಾಗಿ ಅವರಿಗೆ ತುಂಬ ಈಸಿ ಆ್ಯಕ್ಸೆಸ್ ಇರ್ತದೆ ಎಲ್ಲ ಕಡೆನೂ ಕೂಡ. ನಮ್ಮ ರೈತರಿಗೆ ಆ ಆ್ಯಕ್ಸೆಸ್ ಇರೋದಿಲ್ಲ. ಹೀಗಾಗಿ ನಮ್ಮ ರೈತರು ದಿವಾಳಿ ಆಗುವಂಥ ಅಥವಾ ತಮ್ಮ ಕೃಷಿಯನ್ನೇ ಬಿಡುವಂಥ ಸಂದರ್ಭ ಸೃಷ್ಟಿಯಾಗುತ್ತೆ. ಯಾಕೆಂದ್ರೆ ಬಹಳಷ್ಟು ಜನ ಈಗಾಗಲೇ ಕೃಷಿಯನ್ನು ಬಿಡ್ತಾ ಇದ್ದಾರೆ. ಉಳಿದಿರುವಂಥ ರೈತರು ಕೂಡ ಕೃಷಿಯನ್ನು ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ. ಅಂದರೆ ಭಾರತ ಒಂದು ರೀತಿಯಲ್ಲಿ ಅಗ್ರಿಕಲ್ಚರಲ್ ಕಂಟ್ರಿ ಅಂತ ನಾವು ಅಂತೀವಿ, ಆದರೆ ನಮ್ಮ ಕಾಲ ಮೇಲೆ ನಾವೇ ಕೊಡಲಿ ಏಟನ್ನು ಕೊಡ್ತಾ ಇದ್ದೀವ ಅನ್ನುವಂಥ ಒಂದು ಗಾಬರಿಯ ವಾತಾವರಣದಲ್ಲಿ ನಾವಿದ್ದೇವೆ. ಸ್ನೇಹಿತರೆ, ಇದನ್ನು ಮೀರಿದಂತೆ ನಾವು ಯೋಚನೆ ಮಾಡಿದ್ರೆ ಈ ಡೀಲ್ಗೆ ಸಂಬಂಧಪಟ್ಟಂತೆ ನೋಡಿ, ಒಪ್ಪಂದ ಆಗ್ತಿರೋದು ಭಾರತ ಮತ್ತು ಅಮೆರಿಕದ ನಡುವೆ. ಆದರೆ ನೀನು ಇನ್ನೊಂದು ದೇಶದಿಂದ ನೀನು ತಗೋಬೇಡ ಅಂತ ಅಮೆರಿಕ ನಮ್ಮನ್ನು ಇನ್ಸಿಸ್ಟ್ ಮಾಡುತ್ತೆ, ಒತ್ತಡ ಇರುತ್ತೆ, ಸಫಲ ಆಗುತ್ತೆ ಅಂದರೆ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು. ಭಾರತ ಅಮೆರಿಕದ ಎದುರು ಮಂಡಿಯೂರು ಕುಳ್ತಿದ್ಯಾ, ನಾವು ಶರಣಾಗತಿ ಆಗಿಬಿಟ್ಟಿದ್ದೀವ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಭಾರತ ನಾವು ಸಾರ್ವಭೌಮ ದೇಶ ಅಂತ ನಾವು ಅಂತೀವಿ. ಅಂದರೆ ನಮ್ಮ ತೀರ್ಮಾನವನ್ನು ನಾವು ತಗೋತೀವಿ ಅಂತ. ನಾವು ಯಾವ ದೇಶದ ಜೊತೆ ಚೆನ್ನಾಗಿರಬೇಕು, ಯಾರ ಜೊತೆ ಜಗಳ ಆಡಬೇಕು, ಯಾರ ಜೊತೆ ವ್ಯಾಪಾರ ಮಾಡಬೇಕು, ಯಾರ ಜೊತೆ ಮಾಡಬಾರ್ದು, ಇದನ್ನು ಯಾರು ತೀರ್ಮಾನ ಮಾಡಬೇಕು? ನಾವು ತೀರ್ಮಾನ ಮಾಡಬೇಕು. ನಮ್ಮ ದೇಶ ನಾವು ಆರಿಸಿದಂಥ ಸರ್ಕಾರ ತೀರ್ಮಾನ ಮಾಡಬೇಕು. ಆದರೆ ಡೊನಾಲ್ಡ್ ಟ್ರಂಪ್ ಅದನ್ನು ತೀರ್ಮಾನ ಮಾಡ್ತಾನೆ ಅಂತಂದರೆ ನಮ್ಮ ದೇಶದ ಸಾರ್ವಭೌಮತೆಯ ಪ್ರಶ್ನೆ ಏನು? ನಾವು ಈ ಉಕ್ರೇನ್ ಮತ್ತು ರಷ್ಯಾ ನಡುವೆ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ. ಅಂದರೆ ರಷ್ಯಾ ಉಕ್ರೇನ್ ಏನು ವಾರ್ ನಿಲ್ಲಿಸೋದಕ್ಕಾಗಿ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಟ್ರಂಪ್ ದೊಡ್ಡದಾಗಿ ಹೇಳ್ಕೊತಾರೆ. ಅದು ಅವರು ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ಕೊಳ್ಳುವಂಥ ಮಾತು. ಅದಕ್ಕೆ ನಮ್ಮ ಸಂಬಂಧ ಇಲ್ಲ. ರಷ್ಯಾ ಉಕ್ರೇನ್ ವಾರ್ ನಿಲ್ಲಿಸಬೇಕು ಅನ್ನೋದು ಭಾರತದ ಕಾಳಜಿಯಾಗಿದ್ದರೆ ಭಾರತದ ಪ್ರಧಾನಿಗಳು ರಷ್ಯಾದ ಅಧ್ಯಕ್ಷರ ಜೊತೆನೂ ಮಾತಾಡ್ಬೋದು, ಉಕ್ರೇನ್ ಅಧ್ಯಕ್ಷರ ಜೊತೆಗೂ ಮಾತಾಡ್ಬೋದು, ಅಥವಾ ಏನೋ ಒಂದು ಮಾಡ್ಬೋದು. ಆದರೆ ಅಮೆರಿಕದ ಬಲೆಗೆ ಬೀಳುವಂಥ ಅಗತ್ಯ ಏನಿತ್ತು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಮತ್ತು ಟ್ಯಾರಿಫ್ ಬಗ್ಗೆ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳಿದೆ, 25% ಇದ್ದ ಟ್ಯಾರಿಫನ್ನು 18% ಇಳಿಸಿದ್ದೀವಿ ಅಂತ ಅವರು ಕೊಚ್ಕೋತಾ ಇದ್ದಾರೆ. ಇವ್ರು ನೋಡಿ ಇಷ್ಟೊಂದು ಒಂದು 7% ಕಮ್ಮಿ ಆಗಿಬಿಡ್ತು ಅಂತ ಇವ್ರು ಕೊಚ್ಕೊತಾ ಇದ್ದಾರೆ. ಆದರೆ ಟ್ಯಾರಿಫ್ 23ರಲ್ಲಿ ಇದ್ದಿದ್ದು 0%, ಈ 18%ಗೆ ಏರಿದೆ ಅನ್ನೋದನ್ನು ಅವರು ಮರೆತು ಅಥವಾ ಅದನ್ನು ಮರೆಮಾಚಿ ಮಾತಾಡ್ತಾ ಇದ್ದಾರೆ.
ಯಾವ ರೀತಿಯಿಂದ ನೋಡಿದ್ರೂ ಕೂಡ ಇದೊಂದು ಅಸಮತೋಲನದ ಒಪ್ಪಂದ. ಭಾರತ ಇಷ್ಟು ವರ್ಷಗಳಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಏನಿದೆ ಅದನ್ನು ರಕ್ಷಿಸ್ಕೊಂಡು ಬಂದಿತ್ತು. ಭಾರತದ ರೈತರನ್ನ ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾ ಇತ್ತು. ಆದರೆ ಈಗ ಅದು ಸಂಪೂರ್ಣ ನಾಶ ಆಗುವಂಥ ಸ್ಥಿತಿ ತಲುಪಿದೆ. ಅಮೇರಿಕದ ಪ್ರಾಡಕ್ಟ್ಗಳು ಇಲ್ಲಿಗೆ ಅವ್ರು ಹೇಳ್ತಾರೆ ನೋಡಿ $500 ಬಿಲಿಯನ್ ಅಂತ. ಅಂದರೆ ಯಾವ ವ್ಯಾಪಾರ ಮಾಡ್ತಿದ್ದಾರೆ, ಎಷ್ಟು ವ್ಯಾಪಾರ ಮಾಡ್ತಾರೆ, ಏನು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದು ಬಹಳ ಗಾಬರಿ ಹುಡಿಸುವಂಥ ವಿಷಯ. $500 ಬಿಲಿಯನ್ ಬಿಟ್ಬಿಡೋಣ, $30 ಬಿಲಿಯನ್ ಪರ್ ಇಯರ್ ಅಂತ ಯೋಚನೆ ಮಾಡಿದ್ರು ಭಾರತದ ಮಾರುಕಟ್ಟೆಯನ್ನು ದೋಚ್ಕೊಂಡು ಹೋಗೋದಕ್ಕೆ, ದರೋಡೆ ಮಾಡೋದಕ್ಕೆ ಅಮೇರಿಕ ನಿಂತಿದೆ ಅನ್ನೋದಂತೂ ಭಾಳ ಸ್ಪಷ್ಟ ಆಗುತ್ತೆ. ಮಾರ್ಚ್ನಲ್ಲಿ ಈ ಡೀಲ್ ಫೈನಲೈಸ್ ಆಗುತ್ತೆ, ಅದು ಒಪ್ಪಂದಕ್ಕೆ ಸಹಿ ಹಾಕುವಂಥ ಸಾಧ್ಯತೆ ಇದೆ. ಆದರೆ ನಾವು ಗಂಭೀರವಾಗಿ ಪ್ರಶ್ನೆಗಳನ್ನು ಕೇಳ್ಕೋಬೇಕಾಗಿರೋದು ಏನಂದ್ರೆ, ಈ ಒಪ್ಪಂದದ ಹಿಂದೆ ಬೇರೆ ಏನಾದ್ರು ಕೆಲಸ ಮಾಡಿದ್ಯಾ ಅಂತ. ನಾನು ಆರಂಭದಲ್ಲೇ ಎಪ್ಸ್ಟೀನ್ ಫೈಲ್ ಬಗ್ಗೆ ಹೇಳಿದೆ. ಭಾಳಷ್ಟು ಜನ ಇದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಅಂದರೆ ಈ ಟ್ರೇಡ್ ಡೀಲ್ ಹಿನ್ನೆಲೆಯಲ್ಲಿ ಎಪ್ಸ್ಟೀನ್ ಫೈಲ್ಸ್ಗಳಿಗೆ ಸಂಬಂಧಪಟ್ಟಂಥ ಏನದು ಅದರ ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಕೂಡ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂತಂದರೆ, ಈ ಡೀಲ್ ನೋಡಿದಾಗ ಹಂಗೆ ಅನಿಸುತ್ತೆ. ಅಂದರೆ ಇದು ಒನ್ ಸೈಡೆಡ್ ಆಗಿದೆ, ಇದು ಅಮೆರಿಕದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಂಥ ಡೀಲ್ ಆಗಿದೆ. ಇದರಿಂದ ಭಾರತಕ್ಕೇನು ಪ್ರಯೋಜನ ಇಲ್ಲ, ಮತ್ತು ಯಾಕೆ ನಾವು ಒಪ್ಕೋತಾ ಇದ್ದೀವಿ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಅದ್ರ ಹಿಂದ್ಗಡೆ ಯಾವ್ದಾದ್ರು ಒತ್ತಡ ತಂತ್ರಗಳು ಕೆಲಸ ಮಾಡಿದೆಯಾ, ಅದ್ರ ಹಿಂದೆ ಯಾವ್ದಾದ್ರು ಬ್ಲ್ಯಾಕ್ ಮೇಲ್ ತಂತ್ರಗಳು ಕೆಲಸ ಮಾಡಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ನೋಡಿ, ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾದಂಥ ಯಶವಂತ್ ಸಿನ್ಹಾ ಅವರು ಮತ್ತು ಇನ್ನೊಬ್ಬರು ಹಿರಿಯ ನಾಯಕರಾದಂಥ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಭಾಳ ಇತ್ತೀಚೆಗೆ ಹೇಳಿದರು, ಮೋದಿಯವರ ಯಾವುದೋ ಒಂದು ದುರ್ಬಲ ನರವನ್ನು ಇಟ್ಕೊಂಡು ಟ್ರಂಪ್ ಆಟ ಆಡ್ತಿದ್ದಾರೆ ಎನ್ನುವಂಥ ಒಂದು ಗಂಭೀರ ಪ್ರಮಾಣದ ಆರೋಪವನ್ನು ಅವರು ಮಾಡಿದರು. ನೋಡಿ, ಇಲ್ಲಿ ಏನಾಗಿದೆ ಅಂದರೆ, ಎಪ್ಸ್ಟೀನ್ ಫೈಲ್ ಏನು ಆಚೆ ಬಂತು, ಸುಮಾರು 60 ಲಕ್ಷ ಪುಟಗಳ ಫೈಲ್ಸ್, ಅದು ದಾಖಲೆಗಳಾಗಿರ್ಬೋದು, ಫೋಟೋಸ್ ಆಗಿರ್ಬೋದು, ವಿಡಿಯೋಸು ಎಲ್ಲನೂ ಕೂಡ ಅಮೆರಿಕದ DOJ ಅಂದರೆ ಅಲ್ಲಿನ ಡಿಪಾರ್ಟ್ಮೆಂಟ್ ಆಫ್ ಜುಡಿಷಿಯರಿ ಏನಿದೆ ಅದು ಕಳೆದ ವಾರ ರಿಲೀಸ್ ಮಾಡಿದ್ಮೇಲೆ ಇಡೀ ಜಗತ್ತಿನಲ್ಲಿ ಒಂದು ರೀತಿಯಾದಂಥ ದೊಡ್ಡ ಸಂಚಲನವೇ ಆಯಿತು. ಆ ಫೈಲ್ಸ್ನಲ್ಲಿ, ಬಿಡುಗಡೆ ಮಾಡಿದ್ದ ಫೈಲ್ಸಲ್ಲಿ ಕೆಲವು ಕಡೆ ಮೋದಿಯವರ ಉಲ್ಲೇಖ ಇದೆ. ಅಂದರೆ ಮೋದಿಯವರೇನೋ ಇಲ್ಲಿನೋ ರಾಂಗ್ ಡೂಯಿಂಗ್ ಮಾಡಿದ್ದಾರೆ ಅಂತನೋ ಅಲ್ಲ, ಅಂದರೆ ಅಥವಾ ಅವರು ಏನು ಅವನು ಜೆಫ್ರಿ ಮಾಡಿದಂಥ ಅನಾಚಾರದಲ್ಲಿ ಅವರು ಹೋಗಿದ್ರು, ಪಾಲ್ಗೊಂಡಿದ್ರು ಅಂತ ಅಲ್ಲ. ಆದರೆ ಮೋದಿಯವರ ಹೆಸರು ಉಲ್ಲೇಖ ಆಗಿರೋದಂತೂ ಸ್ಪಷ್ಟ. ಉಲ್ಲೇಖ ಆಗಿರುವಂಥ ಫೈಲ್ಸಿನ ಕೆಲವು ಭಾಗಗಳನ್ನು ತುಂಬ ಗಂಭೀರವಾಗಿ ಪರಿಗಣಿಸಕ್ಕೆ ಹೋದರೆ ನಮಗೆ ನಿಜಕ್ಕೂ ಕೂಡ ಆತಂಕ ಆಗುತ್ತೆ. ಭಾರತ ಸರ್ಕಾರ ಅದನ್ನು ಒಬ್ಬ ಅಪರಾಧಿಯ, ಕ್ರಿಮಿನಲ್ ಅಪರಾಧಿ, ಅವನೇನೋ ಬೊಗಳದ ಅಂತ ಹೇಳಿ ನಾವು ಅದಕ್ಕೆಲ್ಲ ತಲೆ ಕೊಡೋಕ್ಕಾಗಲ್ಲ. ಅವೆಲ್ಲ ಒಂದು ರೀತಿ ಕಸ ಅಂತ ಅನ್ನುವಂಥ ಮಾಹಿತಿ, ಅದು ಒಂದು ಹೇಳಿಕೆಯನ್ನು ಭಾರತ ಸರ್ಕಾರ ನೀಡಿದೆ. ಅದೊಂದು ಕಸ, ಅದು ಒಬ್ಬ ಕ್ರಿಮಿನಲ್ ಆರೋಪಿಯ ಕಸ ಅದು ಅನ್ನುವಂಥ ಮಾತನ್ನು ಹೇಳಿದೆ. ಅದು ಸರಿ ಅಂತಲೇ ಅಂದ್ಕೊಳ್ಳೋಣ. ಆದರೆ ಒಂದು ರೀತಿ ಅನಿಸುತ್ತೆ, ಬೆಂಕಿ ಇಲ್ದಲೆ ಹೊಗೆ ಆಡಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಂದರೆ ಇಸ್ರೇಲ್ ಭೇಟಿಗೆ ಸಂಬಂಧಪಟ್ಟಂತೆ ಮೋದಿಯವರು 2017ರಲ್ಲಿ ಇಸ್ರೇಲ್ಗೆ ಹೋದಂಥ ಸಂದರ್ಭದಲ್ಲಿ ಅದು ಅಮೆರಿಕದ ಅಧ್ಯಕ್ಷರ ಅಣತಿಯ ಮೇರೆಗೆ ಹೋಗಿದ್ರ ಮತ್ತು ಅಮೆರಿಕ ಅಧ್ಯಕ್ಷರ ತಾಳಕ್ಕೆ ತಕ್ಕಂತೆ ಕುಣಿದ್ರು ಅನ್ನುವಂಥ ಉಲ್ಲೇಖ ಕೂಡ ಒಂದು ಇಮೇಲ್ನಲ್ಲಿ ಕಾಣಿಸುತ್ತೆ. ಅದು ಏನು ಅಂದ್ಕೊಂಡಿದ್ವೋ ಅದಾಯಿತು, ಅದು ಹಿಂದೆ ನಡೆದಂಥ ಏನೋ ಒಂದು ನೆಗೋಷಿಯೇಷನ್ ಸಫಲ ಆಗಿದೆ. ಇಸ್ರೇಲ್ನಲ್ಲಿ ಮೋದಿಯವರು ಅಮೆರಿಕ ಅಧ್ಯಕ್ಷರು ಏನು ಬಯಸಿದ್ರು, ಅಮೆರಿಕದ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅಲ್ಲಿ ನರ್ತಿಸಿದ್ರು, ಕುಣಿದ್ರು, ಹಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಇದೆಲ್ಲ ಸುಳ್ಳು ಅಂತಲೇ ಅಂದ್ಕೊಳ್ಳೋಣ. ಆದರೆ ಈ ಥರದ ಮಾತುಗಳು ನೋಡಿ, ಅವನು ಜೆಫ್ರಿ ಎಪ್ಸ್ಟೀನ್ ಏನಿದ್ದಾನೆ, ಅವನು ಕೇವಲ ಒಬ್ಬ ಚೈಲ್ಡ್ ಸೆಕ್ಸ್ ಟ್ರಾಫಿಕರ್ ಅಲ್ಲ, ಅವನು ಒಬ್ಬ ಶಿಶುಕಾಮಿ ಮತ್ತು ಏನೋ ಒಂದು ಬ್ಲ್ಯಾಕ್ ಮೇಲರ್ ಅಷ್ಟೇ ಅಲ್ಲ. ಅವನು ಸಾವಿರಾರು ಕೋಟಿ ರೂಪಾಯಿಗಳ ಉದ್ಯಮವನ್ನು ನಡೆಸ್ತಾ ಇದ್ದ. ಅಂದರೆ ಅವನ ಜೊತೆಗೆ ಇಡೀ ಜಗತ್ತಿನ ದೊಡ್ಡ ದೊಡ್ಡ ನಾಯಕರು ಅವನ ಜೊತೆ ಕನೆಕ್ಟೆಡ್ ಆಗಿದ್ರು, ಇನ್ಕ್ಲೂಡಿಂಗ್ ಡೊನಾಲ್ಡ್ ಟ್ರಂಪ್, ಇನ್ಕ್ಲೂಡಿಂಗ್ ಬಿಲ್ ಕ್ಲಿಂಟನ್, ಎಲ್ಲರೂ ಕೂಡ ಅವನನ್ನು ಭೇಟಿ ಮಾಡಿದ್ರು. ಟ್ರಂಪ್ ಹೇಳ್ತಾರೆ, ಬಿಲ್ ಕ್ಲಿಂಟನ್ನು ಜೆಫ್ರಿ ಅವನ ಐಲ್ಯಾಂಡ್ ಇದೆ ಅದಕ್ಕೆ 28 ಸಾರಿ ಹೋಗಿದ್ರು ಅಂತೆಲ್ಲ ಹೇಳ್ತಾರೆ. ಈ ರೀತಿ ಜಗತ್ತಿನ ನಾಯಕರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಂಥ ವ್ಯಕ್ತಿ ಅವನು ಬರೆದಂಥ ಇಮೇಲ್ನಲ್ಲಿ ನಮ್ಮ ದೇಶದ ಪ್ರಧಾನಿಯ ಹೆಸರು ಕಾಣಿಸ್ಕೊಳ್ತದೆ ಅಂದರೆ ನಮಗೆ ಸ್ವಲ್ಪ ಆತಂಕ ಹುಟ್ಕೊಳ್ತದೆ. ಅದನ್ನೆಲ್ಲ ನಂಬಬೇಕು ಅಂತಲೂ ಅಲ್ಲ ನಾನು ಹೇಳೋದು, ಆದರೆ ಏನೋ ನಡೆದಿದೆ, ಏನೋ ಆಗಿದೆ ಅನ್ನುವಂಥ ಒಂದು ಅನುಮಾನವನ್ನು ಹುಟ್ಟುಹಾಕುತ್ತೆ. ನೋಡಿ, ಅನಿಲ್ ಅಂಬಾನಿ ಹೆಸರು ಪ್ರಸ್ತಾಪ ಆಗುತ್ತೆ. ಅನಿಲ್ ಅಂಬಾನಿ ಮೋದಿಯ ಪರವಾಗಿ ಜೆಫ್ರಿ ಎಪ್ಸ್ಟೀನ್ ಜೊತೆ ಆತ ವ್ಯವಹಾರ ಮಾಡೋದು, ಇಮೇಲ್ ಮಾಡೋದು, ಅದನ್ನು ಕೂಡ ನಾವು ಗಮನಿಸ್ತೀವಿ. ಅನಿಲ್ ಅಂಬಾನಿಯನ್ನು ಆತ ಹೇಳ್ತಾನೆ ಮೋದಿ ಮ್ಯಾನ್ ಅಂತ ಕೂಡ ಅವನು ಕರೀತಾನೆ. ಇದೆಲ್ಲ ನೋಡಿದ್ರೆ ಸಂಶಯಗಳು ಹುಟ್ಟುಕೊಳ್ಳೋದಂತೂ ಸಹಜನೇ.
ಈ ಹಿನ್ನೆಲೆಯಲ್ಲಿ ಈಗ ಅಮೆರಿಕ ಬಿಡುಗಡೆ ಮಾಡಿರೋದು ಒಂದು ಸುಮಾರು 25 ಲಕ್ಷ ಪುಟಗಳ ದಾಖಲೆ ಅಂತ ಒಂದು ಮಾಹಿತಿ ಇದೆ. ಇನ್ನೂ ಅರ್ಧದಷ್ಟು ದಾಖಲೆಗಳನ್ನು ಅದು ಬಿಡುಗಡೆ ಮಾಡೇ ಇಲ್ಲ. ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಅಮೇರಿಕನ್ಸೇ ಕೇಳ್ತಾ ಇದ್ದಾರೆ, ಅಲ್ಲಿನ ಜನತೆನೇ ಕೇಳ್ತಿದ್ದಾರೆ. ಯಾಕೆ ನೀವು ಇದು ಅರ್ಧಂಬರ್ಧ ಮಾಡ್ತಾ ಇದ್ದೀರಾ, ನೀವು ಬಹಳ ಡಿಸಾನೆಸ್ಟ್ ಆಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿ ಅಲ್ಲಿನ ಜನನೇ ಹೇಳ್ತಾ ಇದ್ದಾರೆ. ಇನ್ನು ಉಳಿದ ದಾಖಲೆಗಳನ್ನ ಟ್ರಂಪ್ ಏನಕ್ಕಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು. ಟ್ರಂಪ್ ಇದನ್ನೇನಾರು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ಜಗತ್ತಿನ ಬೇರೆ ಬೇರೆ ದೇಶದ ನಾಯಕರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಬಳಸ್ಕೊತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಟ್ರೇಡ್ ಡೀಲ್ ಕೂಡ ಇದೇ ಸಂದರ್ಭದಲ್ಲಿ ಆಗಿರೋದ್ರಿಂದ ಇನ್ನು ಉಳಿದಂಥ ಪುಟಗಳಲ್ಲಿ ಮೋದಿಗೆ ಸಂಬಂಧಪಟ್ಟಂತ ಮತ್ತೇನಾದ್ರು ಮಾಹಿತಿ ಹೊರಗಡೆ ಬರುತ್ತಾ, ಆ ಕಾರಣಕ್ಕಾಗಿ ಏನಾದ್ರು ಇವರು ಬ್ಲ್ಯಾಕ್ ಮೇಲ್ ಮಾಡಿ ಈ ನೆಗೋಷಿಯೇಷನ್ ಟೇಬಲ್ಗೆ ತಂದು ಕೂರಿಸಿದಾರಾ, ಈ ಟ್ರೇಡ್ ಡೀಲ್ ಅನ್ನ ಮಾಡಿದಾರಾ ಅನ್ನುವಂಥ ಪ್ರಶ್ನೆಗಳನ್ನು ಹಲವರು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗುವಂಥ ಪ್ರಶ್ನೆಗಳು. ಒಂದೊಂದು ಸ್ಪಷ್ಟ ಸ್ನೇಹಿತರೆ, ಈ ಅಮೆರಿಕ ಮತ್ತು ಭಾರತ ನಡುವಿನ ಈ ಒಪ್ಪಂದ ಇದೆಯಲ್ಲ, ಇದು ಯಾವುದೇ ರೀತಿಯಲ್ಲೂ ಕೂಡ ನ್ಯಾಯಯುತವಾಗಿಲ್ಲ, ವಿವೇಕಯುತವಾಗಿಲ್ಲ. ಇದು ಎರಡೂ ಪಾರ್ಟಿಗಳಿಗೆ, ಅಂದರೆ ಅಮೆರಿಕ ಮತ್ತು ಭಾರತಕ್ಕೆ ಎರಡಕ್ಕೂ ನ್ಯಾಯ ಕೊಡುವಂಥ, ಅಂದರೆ ಸಮಾನವಾದ ನ್ಯಾಯ ಕೊಡುವಂಥ ಡೀಲ್ ಅಂತೂ ಖಂಡಿತ ಅಲ್ಲ. ಇದರಲ್ಲಿ ಭಾರತ ಕಳ್ಕೊಳ್ಳುವಂಥದ್ದು, ಭಾರತ ನಷ್ಟಕ್ಕೆ ಒಳಗಾಗುವಂಥದ್ದು ಬಹಳಷ್ಟು ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಸಾರ್ವಭೌಮತೆಯನ್ನು ಇನ್ನೊಂದು ದೇಶದ ಮುಂದೆ ನಾವು ಕಳ್ಕೊಳ್ಳುವಂಥ ಸ್ಥಿತಿಗೆ ನಾವು ತಲುಪಿದ್ದೇವೆ. ಈ ದಯನೀಯ ಸ್ಥಿತಿಗೆ ನಾವು ಯಾಕೆ ತಲುಪಬೇಕಿತ್ತು? ದೇಶದ ಕೋಟ್ಯಾಂತರ ರೈತರು ಅವರೇನು ತಪ್ಪು ಮಾಡಿದರು? ಯಾರೋ ಮಾಡ್ಕೊಳ್ಳುವಂಥ ಒಪ್ಪಂದ ಕೋಟ್ಯಾಂತರ ಜನರನ್ನು ಬಾಧಿಸುತ್ತೆ ಅನ್ನೋದಾದರೆ ಆ ಒಪ್ಪಂದ ನಮಗೆ ಬೇಕಾ? ಇದೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಸ್ನೇಹಿತರೆ ನೋಡಿ, ನಾವು ಒಂದು ಕಾಲದಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ನಾವಿದ್ವಿ. ಆದರೆ ಇವತ್ತು ಈ ಟ್ರೇಡ್ ಡೀಲ್ ಆದರೆ, ಮಾರ್ಚ್ನಲ್ಲಿ ಇದಕ್ಕೆ ಸಹಿ ಹಾಕಿದ್ರೆ ಭಾರತ ಸಾರ್ವಭೌಮ ದೇಶ ಆಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನಮ್ಮ ವಾಣಿಜ್ಯ ವ್ಯವಹಾರಗಳಾಗಿರ್ಬೋದು, ನಮ್ಮ ಅಗ್ರಿಕಲ್ಚರ್ ಆಗಿರ್ಬೋದು, ನಮ್ಮ ದೇಶದ ನೀತಿ ನಿರೂಪಣೆಗಳು ಅಮೆರಿಕದ ಕಂಟ್ರೋಲ್ಗೆ ಹೋಗುತ್ತೆ. ಅಂಥ ದಯನೀಯ ಸ್ಥಿತಿಗೆ ನಾವು ತಲುಪಿದ್ದೇವೆ ಅನ್ನೋದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.